ಜನತಾ ದಳ ಪಕ್ಷದ ನಾಯಕತ್ವದ ಚುಕ್ಕಾಣಿಯನ್ನ ಹಿಡಿದಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ರೇವಣ್ಣ ಸಾಹೇಬರು, ದೇವೇಗೌಡರು ಸಾಹೇಬರ ಮಾರ್ಗದರ್ಶನ, ರೇವಣ್ಣ ಸಾಹೇಬರ ಒಂದು ರಾಜಕೀಯದ ಶಕ್ತಿಯು ಕೂಡ ಬಹಳ ಪ್ರಬಲವಾಗಿದೆ. ಅವರು ಜೊತೆಯಲ್ಲಿ ಈ ನಾಯಕತ್ವದ JDS ಪಕ್ಷದ ನಾಯಕತ್ವದ ಚುಕ್ಕಾಣಿ ಹಿಡಿದಿರ್ತಕ್ಕಂಥವ್ರು ಸನ್ಮಾನ್ಯ ಕುಮಾರಣ್ಣ ಅವರು. ಕಳೆದ 20 ವರ್ಷದಿಂದ ನಿರಂತರವಾಗಿ ಅವರು ಮುಖ್ಯಮಂತ್ರಿಗಳಾಗಿ ಕೇವಲ ಒಂದು ವಾರದ ಹಿಂದೆನೇ ಅನೌನ್ಸ್ಮೆಂಟ್ ಆಯ್ತು, ಒಂದು 20 ವರ್ಷ ಪೂರೈಸಿದ್ದಾರೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿ ಅಂತಕ್ಕಂಥ. ಸೊ ಇವತ್ತಿಗೂ ಕೂಡ ಕುಮಾರಣ್ಣ ಅವರು ಕೊಟ್ಟಂತ ಆಡಳಿತ, ನಾನು ಜನರೊಂದಿಗೆ ಜನತಾದಳ ಮಾಡಿದಾಗ 9,000 ಕಿಲೋಮೀಟರ್ ಪ್ರವಾಸ ಮಾಡಿದ್ದೆ, 52 ಕ್ಷೇತ್ರ ಓಡಾಡ್ಕೊಂಡ್ ಬಂದಿದ್ದೇನೆ ಮೊದಲನೇ ಹಂತದಲ್ಲಿ. ಎಲ್ಲೋದ್ರೂ ಕೂಡ ಇವತ್ತಿನ ಈ ಸರ್ಕಾರದ ದುರಾಡಳಿತ ಜೊತೆಯಲ್ಲಿ ಕೆಲವೊಂದಷ್ಟು ಏನು ಸರ್ಕಾರದ ನಡವಳಿಕೆಗಳಿದೆ ಇವೆಲ್ಲವೂ ನೋಡಿ ಜನ ಬೇಸತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಜನ ಎಲ್ಲೋದ್ರೂ ಕೂಡ ಕುಮಾರಣ್ಣನಂತಕ್ಕಂಥ ಒಬ್ಬ ನಾಯಕ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತಕ್ಕಂಥ ಪ್ರಸ್ತಾಪಗಳು ಈಗಾಗಲೇ ಬಹಳ ಗಟ್ಟಿಯಾಗಿ ನಡೀತಾ ಇದೆ. ಅದಕ್ಕೆ ನಾನು ಸಾಕ್ಷಿ ಇದ್ದೇನೆ. ನಮ್ಮ ಕಾರ್ಯಕರ್ತರಿಗೆ ಅಂತಿಮವಾಗಿ ನೋಡೋಣ, ಇದು ಜನತಾದಳ ಪಕ್ಷ ಅಂದ್ರೆ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ 28. ಹಾಗಾಗಿ ಒಂದ್ ನಿಮಿಷ ಪ್ರಶ್ನೆ ಕೇಳಿದಿರಿ, ಮುಗಿಸ್ತೀನಿ. ಯಾಕೆ ಆತಂಕ ಬೀಳ್ತೀರಿ, ಅರ್ಜೆನ್ಸಿ ಯಾಕೆ? ಹಾಗಾಗಿ ನೋಡಿ ಅಣ್ಣ, ಇದು ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಅಷ್ಟೇ ಅಲ್ಲ, ಜನರ ಭಾವನೆನೂ ಇದೇ ಆಗಿದೆ. ಅದನ್ನ ನಾನು ಹೊರಗಡೆ ಹಾಕಿದ್ದೀನಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅಂತಿಮವಾಗಿ ಇವತ್ತು ನಾವು NDA ಮಿತ್ರಕೂಟದಲ್ಲಿ ನಾವೊಂದು ಪ್ರಾದೇಶಿಕ ಪಕ್ಷ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಅವರು ಒಂದಾಗಿದ್ದೇವೆ, ರಾಜ್ಯದ ಹಿತದೃಷ್ಟಿಯಿಂದ ಒಂದಾಗಿದ್ದೇವೆ. ರಾಜ್ಯದ ಜನತೆಯು ಕೂಡ ಅದಕ್ಕೆ ಪೂರಕವಾಗಿ ಸಹಿ ಹಾಕಿದ್ದಾರೆ. ಲೋಕಸಭಾ ಸಂಸದರು 19 ಜನನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಕುಮಾರಣ್ಣ ಅವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೋ, ಆಗಬೇಕು, ಏನಾಗಬೇಕು, ರಾಜ್ಯ ರಾಜಕಾರಣಕ್ಕೆ ಅವ್ರು ಯಾವಾಗ ಬರಬೇಕು, ಇವೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಕಾಲ ಬಂದಂತ ಸಂದರ್ಭದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಣಯ ತಗೊಳ್ತಾರೆ.